ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾರೆ. 3 ಕಂಪ್ಲೇಂಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತದಲ್ಲಿ ಫೈಲ್ ಮಾಡಿದ್ದೀವಿ. ನಿನಗೆ ವಿಶ್ವನ್ ಬಗ್ಗೆ ನೀನು ಮಾತಾಡೋದಾದ್ರೆ ನೀನೊಬ್ಬ ಹಳೆ ಬೇವರ್ಸಿ ಆಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೆ ನೀನು ಮಾತಾಡಿದ್ಯಾ. ವಿಶ್ವನಾಥ್ ಸತ್ಯ ಹರಿಶ್ಚಂದ್ರನ ಆಗಿದ್ರೆ ಅದನ್ನ ಪ್ರೂವ್ ಮಾಡ್ಲಿ. ಅವನು 400 ಗಾಡಿ ಇಟ್ಕೊಳೋದು ಅಂತ ಹೇಳ್ತಾನೆ. ಇಂಟು 25,000 ರೂಪಾಯಿ ಕಲೆಕ್ಟ್ ಮಾಡಿದ್ವಿ. 1 ಕೋಟಿ ರೂಪಾಯಿ ಆಯ್ತು. ಫಂಡಿಂಗ್ ಯಾರು ಮಾಡಿದ್ರು? ಇದನ್ನು ಲೋಕಾಯುಕ್ತನ ಕೇಳ್ತಾ ಇದೀವಿ. ವಿಶ್ವನಿಗೆ ಫಂಡಿಂಗ್ ಮಾಡಿದವ್ರು ಯಾರು ದಾಖಲೆ ಸಮೇತ ಕೂಡ ಕೇಳಿದೀವಿ. ಯಾವನು ಮುಷಂಡಿ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣನ್ನು ನಿಲ್ಲಿಸುವಂತ ನಿನ್ನಂತ 3rd ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಎಚ್ಚರ ಇರ್ಲಿ, ನಮ್ಮ ಅಮ್ಮ ಇಟ್ಟರ ಹೆಸರು ನಿಜ ಮಾಡ್ಬಿಡ್ತೀನಿ. ಒಂದು 10 ಜನ ಇಟ್ಕೊಂಡು ವಿಡಿಯೋಗಳನ್ನ ಮಾಡಕ್ಕದು, ಅದರಲ್ಲಿ ಹೆಣ್ಣನ್ನ ನಿಂದಿಸುವುದು ಮಾಮೂಲಿ ಅಲ್ಲ ಈ ಹಳೆ ಬೇವರ್ಸಿಗಳಿಗೆ. ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾನೆ. ದಾಖಲೆ ಬೇಕಂತೆ ಅವನಿಗೆ. ನಾನ್ ಮಾಡ್ತದ್ದು ಸುಳ್ಳು ಆರೋಪ ಅಂತ. ಲೇ ಮುಷಂಡಿ, ನಿನ್ನ ಏಜ್ಗೆ ಆ ಪಕ್ಕ ನಿಂತ್ಕೊಂಡ್ರೋ ಪಕೋಡ ಮಾರೋ ಬೇವರ್ಸಿಗಳಿಗೆ ಒಂದಂತೂ ನಿಜ. ಏನಂತ ನೀನು ತಾಯಿ ಹುಟ್ಟೇನೋ ತಂದೆ ತೀರದ 10 ವರ್ಷ ನೀನೇನು ಬಂದು ಕ್ಯಾಮ್ರಾ ಹಾಕಿದ್ದೇನೋ ಬೇವರ್ಸಿ. ನಿನಗೆ ಟಾಪಿಕ್ ಇರೋದು ಅವ್ನು ವಿಶ್ವನ್ ಬಗ್ಗೆ ದಾಖಲೆ ಇಟ್ಕೊಂಡು 3 ಕಂಪ್ಲೇಂಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತದಲ್ಲಿ ಫೈಲ್ ಮಾಡಿದ್ದೀವಿ. ನಿನಗೆ ವಿಶ್ವನ್ ಬಗ್ಗೆ ನೀನು ಮಾತಾಡೋದಾದ್ರೆ ನೀನೊಬ್ಬ ಹಳೆ ಬೇವರ್ಸಿ ಆಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೆ ನೀನು ಮಾತಾಡಿದ್ಯಾ. ಲೇ ಏನು ಹೇಳ್ದೆ ನೀನು? ಹೇಳ್ಬಿಟ್ಟು ಓಡೋಗ್ಬಿಡ್ದ. ಎಲ್ಗೋ ಓಡಾಗ್ಲಿ ಲೈ. ಕೆಂಪೇಗೌಡನ್ ಕಟ್ಟರು ಬೆಂಗಳೂರಲ್ಲಿ ಆ ಕೆಂಪೇಗೌಡನ್ DNA ಫ್ಯಾಮಿಲಿ ನಾನೆಲ್ಲ ಓಡಾಗ್ಲಿ. ನಾನೆಲ್ಲ ಓಡಕ್ಕೆ ಯಾವ್ದನ್ನ ಬಾಚಾಕೊಂಡಿದ್ದೀನ? ಪಕ್ಕದ ಮನೆ ಬಾಚಾಕೊಂಡಿದ್ದೀನ? ಪಕ್ಕದೊಳಗೆ ಇಟ್ಕೊಂಡಿದ್ದೀನ? ಅಲ್ಲ, ಪಕ್ಕದ ಮನೆ ಹೆಣ್ಣನ್ನು ನಿಲ್ಸಿದ್ದೀನ? ಎಂಥದಿಲ್ಲ. ಯಾವ್ದನ್ನ ಬಾಚಾಕೊಂಡಿದ್ದೀನ? ಯಾವ್ದಾರ ಪಬ್ಲಿಕ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದೀನ? ಲಿಬರ್ಟಿ ಅಥವಾ ಒಮಿಷನ್ ಕಮಿಷನ್ ಏನ್ ಮಾಡಿದ್ದೀನಿ? ನಮ್ಮ ತಾಯಿ ಇಟ್ಟಿರೋದು ಜಗದೀಶ ಅಂತ. ಅರ್ಥ ಹೇಳ್ತೀನಿ, ಕೇಳಿಸ್ಕೊ. ಜಗ ಅಂದ್ರೆ ಪ್ರಪಂಚ, ಈಶ ಅಂದ್ರೆ ರಾಜ. ಐ ಆಮ್ ದ ಕಿಂಗ್ ಆಫ್ ದ ಎಂಟೈರ್ ವರ್ಲ್ಡ್. ನೀನ್ ಮೆಂಟ್ಲ್ ಅಂತಲ್ಲ, ನಿನ್ನಂತ ಬಕೆಟ್ಗಳಿಗೆ ನಾನ್ ಮೆಂಟ್ಲೆ. ಇನ್ನು ಈ ಸಮಾಜಕ್ಕೆ ಒಬ್ಬ ಮನೋವೈದ್ಯ. ಐ ಡೋಂಟ್ ಕಾಲ್ ಏನೋ ಹೇಳ್ತಾರಲ್ಲ, ಇಂಗ್ಲಿಷಲ್ಲಿ ಹೇಳ್ತಾರೆ ಮನೋ ಅಂತಂದ್ರೆ ಮೈಂಡ್ ಅಂತ. ಐ ಆಮ್ ದ ಮೈಂಡ್ ಡಾಕ್ಟರ್ ಆಫ್ ದಿಸ್ ಸೊಸೈಟಿ. ಎಷ್ಟೋ ಜನ ಈ ಸಮಾಜದಲ್ಲಿ, ವ್ಯವಸ್ಥೆನಲ್ಲಿ, ಈ ಸರ್ಕಾರ, ಈ ಭ್ರಷ್ಟಾಚಾರ, ಈ ಅಧಿಕಾರಿಗಳು ಮಾಡೋದಕ್ಕೆ ಎಷ್ಟೋ ಕೋಪ ಇದೆ. ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತೇನೋ? ಲೈ ಬೇಕೂಫ್, ಕೇಳಿಸ್ಕೊ. ನನ್ನ ವಿಡಿಯೋ ಹಾಕೊಂಡು ಹೆಂಡತಿ ಮಕ್ಕಳ ಜೊತೆ ಕುತ್ಕೊಂಡು ಕರೆಕ್ಟ್ ನಾನ್ ಮಾಡಬೇಕಾಗಿದ್ದು ನಾನ್ ಮಾಡಬೇಕಾದಂತ ಕೆಲಸನ ಜಗದೀಶ್ ಮಾಡ್ತಾ ಇದ್ದಾನೆ. ಐ ಥಿಂಕ್ ಹ್ಯಾಟ್ಸ್ ಆಫ್ ಟೈಮ್ ಅಂತ ಮನ್ಸಲ್ಲಿ ಹೇಳ್ಕೊಂಡು ಆರಾಮಾಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಮಲ್ಕಂತಾರೆ. ನಿನ್ ಪ್ರಕಾರ ವಿಶ್ವನಾಥ್ ಸತ್ಯ ಹರಿಶ್ಚಂದ್ರನ ಆಗಿದ್ರೆ ಅದನ್ನ ಪ್ರೂವ್ ಮಾಡ್ಲಿ. ಅವನು ಅವ್ನು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನ ಆಲ್ರೆಡಿ 3 ಕಂಪ್ಲೇಂಟ್ ಫೈಲ್ ಆಗಿದೆ. ಕಮಿಂಗ್ ಸ್ಟ್ರೈಟ್ ಟು ಧರ್ಮಸ್ಥಳ ಅಂಡ್ ವಿಶ್ವನಾಥ್, ಯಲಂಕದಲ್ಲಿ 2010ರಲ್ಲಿ 36 ಎಕರೆ ಡಿನೋಟಿಫೈ ಆಗುತ್ತಲ್ಲ, ಅಲಾಳ್ ಚಂದ್ರ. ಆ ಪಾಪ ಆ ಬಡ ರೈತರ ಜಮೀನುಗಳು ಯಾವ ಗೆಣಸು ಬಾಯಲಿಕ್ಕೊಂಡಿದ್ದೆ ನೀನು? ಅಕಸ್ಮಾತ್ ನೀನು ಯಲಂಕದಲ್ಲಿ ಇರೋದಾದ್ರೆ ಯಾವ ಗೆಣಸು ಬಾಯಲಿಕ್ಕೊಂಡಿದ್ಯಾ? 36 ಎಕರೆನ ಏನೋ ಯಡಿಯೂರಪ್ಪ ಅವ್ನು ಕರುಣಾಕರ್ ರೆಡ್ಡಿ ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಂಗ್ ಡಿನೋಟಿಫೈ ಆಯ್ತು? ಧರ್ಮಸ್ಥಳದ ಹೆಸರಲ್ಲಿ ದಾಖಲೆನೇ ಅದು. ಓಕೆ, ಇನ್ನೊಂದು ದಾಖಲೆ 6 ಕೋಟಿ ಡಿಕ್ಲೇರ್ ಮಾಡ್ತಾನೆ MLA ವಿಶ್ವ ರೆಡ್ಡಿ 2008ರಲ್ಲಿ. 2023ರಲ್ಲಿ ಅದು 60+ ಕೋಟಿ ಆಗುತ್ತೆ. ನಮಗೆ ಸೋರ್ಸ್ ಬೇಕು, ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲೆ ಸಮೇತ. ಆಮೇಲೆ ನಾನು ಕೊಟ್ಟಿರೋ ದಾಖಲೆ ಅಲ್ಲ, ಅವ್ನು ಕೊಟ್ಟಿರೋ ದಾಖಲೆನೆ. ಯಾರೋ ವಿಶ್ವಂದು ಏನೋ MLA ವಿಶ್ವಂದು ಅಲ್ಲಿ ದಾಖಲೆ ಹಾಕಿದೀವಿ ತನಿಖೆ ಮಾಡಕ್ಕೆ. ಇನ್ನೊಂದು ಕೇಳ್ದಲ್ಲ ದಾಖಲೆ, 400 ಗಾಡಿ ಇಟ್ಕೊಳೋದು ಅಂತ ಹೇಳ್ತಾನೆ. ಇಂಟು 25,000 ರೂಪಾಯಿ ಕಲೆಕ್ಟ್ ಮಾಡಿದ್ವಿ. 1 ಕೋಟಿ ರೂಪಾಯಿ ಆಯ್ತು. ಫಂಡಿಂಗ್ ಯಾರು ಮಾಡಿದ್ರು? ಇದನ್ನು ಲೋಕಾಯುಕ್ತನ ಕೇಳ್ತಾ ಇದ್ದೀವಿ. ವಿಶ್ವನಿಗೆ ಫಂಡಿಂಗ್ ಮಾಡಿದವ್ರು ಯಾರು? ದಾಖಲೆ ಸಮೇತ ಕೂಡ ಕೇಳಿದ್ದೀವಿ. ಏನ್ ತಪ್ಪು? ಫರ್ದರ್ ಇನ್ನೊಂದು ದಾಖಲೆ ಕೇಳ್ದಲ್ಲ, FEG ಯಲಂಕದಲ್ಲಿ ನನ್ನ ಪ್ರಕೃತಿ ದನ ಎಲ್ಲ ಮಾಡಿದ್ರಲ್ಲ, ಅದು ಕೂಡ ಅನಧಿಕೃತ, ಗೊತ್ತಲ್ವಾ? ದಾಖಲೆ ಸಮೇತ ಕೊಡ್ತಾ ಇದ್ದೀನಿ. ಹೈಕೋರ್ಟ್ ಆದೇಶ ಇದೆ, ಬೆಂಗಳೂರಲ್ಲಿ ಎಲ್ಲೇ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರು ಸ್ವತಂತ್ರ ಉದ್ಯಾನವನದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ
ಪರ್ಮಿಷನ್ ತಗೊಂಡು ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ಯಲಹಂಕದಲ್ಲಿ ನಿಮ್ದು ಹುಚ್ಚಾಟನ ಮೆರೆದ್ರಿ. ಅವ್ನು ಯಾರೋ ಒಂದು ಬುಲೆಟ್ ಪಕ್ಕಿ ಸುಕ್ಕಿ ಯಾರೋ ನನ್ಗೆ ಹೇಳಿದ್ದು, ನನಗೆ ಹೆಸರುಗಳು ಗೊತ್ತಿಲ್ಲ, ಕಂಪ್ಲೇಂಟ್ ಆಗಿದೆ ಯಲಹಂಕ ಪೊಲಿಟಿಷಿಯನ್ ಅಲ್ಲಿ ದಾಖಲೆ ಸಮೇತ. ಇಡೀ ಪ್ರಪಂಚ ನೋಡಿದೆ ನೀವು ಮಾಡಿರೋ ಪ್ರೊಟೆಸ್ಟ್ ಇಲ್ಲೀಗಲ್. ಹೈಕೋರ್ಟ್ ಆದೇಶ ಇದೆ, ಎಲ್ಲಂದ್ರಲ್ಲಿ ಪ್ರೊಟೆಸ್ಟ್ ಮಾಡಂಗಿಲ್ಲ. ಯಲಹಂಕದಲ್ಲಿ ನೀವು ಮಾಡಿದಂತ ಪ್ರೊಟೆಸ್ಟ್ ಇಲ್ಲೀಗಲ್. ಆಮೇಲೆ ಆ ಪ್ರೊಟೆಸ್ಟ್ ಮಾಡೋ ನೆಪದಲ್ಲಿ ಬೆಂಕಿ ಸುಟ್ಟು ಸಮಾಜದಲ್ಲಿ ನೀವು ಹಿಂಸೆಯನ್ನ ಪ್ರಚೋದನೆ ಮಾಡಿದ್ರ ಅಂತ ಕಂಪ್ಲೇಂಟ್ ಇದೆ, ದಾಖಲೆ ಸಮೇತ. ಓಕೆ, ಬಾತು ಓಡೋಗೋದು ನನ್ ಜಾಯಮಾನದಲ್ಲಿ ಇಲ್ಲ. ನಾನು ಯಾಕೆ ಓಡೋಗ್ಲಿ? ಎಲ್ಲಿಂದ ಓಡ್ ಬಂದು ಬೆಂಗಳೂರಲ್ಲಿ MLAಗಳಾಗವ್ರೆ. ಕೃಷ್ಣ ಬೈರೇಗೌಡ ಕೋಲಾರಿಂದ ಓಡ್ ಬಂದು, ಕೋಲಾರ ಸ್ವಂತ ಊರು. ಅದಕ್ಕೆ ಮುಂಚೆ ಅಯ್ಯಪ್ಪ ಇದ್ದಿದ್ದು ಅಮೆರಿಕ. ಅಪ್ಪನ ಬೈದಿಂದ ಅಮೆರಿಕದಲ್ಲಿ ಇದ್ಕೊಂಡು ಮದುವೆ ಮಾಡ್ಕೊಂಡು ಅಪ್ಪನ ಸತ್ ಮೇಲೆ ಬಂದು ಕೋಲಾರ ನಿಂತ್ಕೊಂಡು ಅಲ್ಲೊಂದು ಟರ್ಮ್ ಮಾಡಿ ಇಲ್ಲಿ ಮಿಕ್ಕಿದ್ದು ಇಲ್ಲಿ ಬಂದು ಎಲ್ಲಿಂದನೋ ಓಡ್ ಬಂದು ಇಲ್ಲಿ MLA ಆಗವ್ರೆ. ನಾನೇ ಓಡೋಗ್ಲಿ? ಐ ಆಮ್ ದ ಬ್ಲಡ್ ಆಫ್ ಕೆಂಪೇಗೌಡ. ಓಕೆ, ನಿಂಗೆ ಗೊತ್ತಿಲ್ಲ ಅಂತಂದ್ರೆ ನೀನ್ ಯಾರು ಅಂತೂ ನನ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಆದ್ರೂ ಮಾತಾಡಿದ್ಯಾ, ನಿನ್ಗೆ ಉತ್ತರ ಕೊಡ್ಲೇಬೇಕು. ಶೋಭಾ ಯಾವೂರು? ಶೋಭಾ ಕರಂದಾಜೆ ಯಾವ್ದೋ ಊರಿಂದ ಓಡ್ ಬಂದು ಇಲ್ಲಿ MP ಆಗೋರಪ್ಪ. ನಾವ್ಯಾಕಪ್ಪ ಓಡೋಗಣ? ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅಂತ ಹೇಳೋಕ್ ಹೋಗಲ್ಲ. ನಿನಗೆ ಹಿಂಗ್ ಉತ್ತರ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀನಿ. ಜಗದೀಶ ಏನ್ ಹೇಳ? ಜಗದೀಶ. ಜಗ ಅಂದ್ರೆ ಪ್ರಪಂಚ, ಈಶಾ ಅಂದ್ರೆ ಅದು ನನ್ನ ತಾಯಿ ಹೇಳದ್ಮೇಲೆ ಹಾಗೆ ಆಗುತ್ತೆ. ನೀನ್ ಹೇಳ್ದಲ್ಲ ಏನೋ ಕೇವಲವಾಗಿ ಲೈ, ನಿನ್ ತಾಯಿ ಊಟಲ್ಲಿ ಹುಟ್ಟಿದ್ಯಲ್ಲೋ ಗೊತ್ತಿಲ್ಲ ನನಗೆ. ನಾನು ನಿನ್ ತಾಯಿ ಬಗ್ಗೆನೂ ಮಾತಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ತಾಯಿ ಅಂದ್ರೆ ಒಂದು ಗೌರವ ಇದೆ, ನಿನ್ಗೆ ಆ ಗೌರವ ಇಲ್ಲ. ಯಾವನೋ ಮುಷಂಡಿ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣನ್ನು ನಿಲ್ಸುವಂತ ನಿನ್ನಂತ 3rd ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಜಮೀನ್ದಾರ್ ಅರ್ಥ ಮಾಡ್ಕೊಳ್ಳಲಿ. ನಾನ್ ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಡವರದು ಪಕ್ಕದ ಮನೆ ಮಂಚ ಶೆಡ್ ಜೀವನ ಮಾಡ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿಲ್ಲ. MLA ಆದ್ಮೇಲೆ 106 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಬರೋ 1.5 ಲಕ್ಷ ಸಂಬಳಕ್ಕೆ. ಅರ್ಥ ಆಯ್ತಾ? ನೈತಿಕವಾಗಿ ಜೀವನ ಮಾಡಿದ್ದೀನಿ, ನೈತಿಕವಾಗಿ ಜೀವನ ಮಾಡ್ಕೊಂಡ್ ಬರ್ತಾ ಇದೀನಿ, ಮುಂದೆನೂ ಮಾಡ್ತೀನಿ. ಈ ರಾಜ್ಯದ CM ಆಗ್ತೀನಲ್ಲೇ, ಅವತ್ತು ನಿನಗೆ ಉತ್ತರ ಕೊಡ್ತೀನಿ. ಕರೆಸ್ತೀನಿ ಇಂಟೆಲಿಜೆನ್ಸ್ಗೆ ಹೇಳ್ಬಿಟ್ಟು, ಅವನು ಕರ್ಕೊಂಬರ್ರ ಅವನು ಇಲ್ಲಿ ಯಾರೋ ನನ್ನ ತಾಯಿ ಬಗ್ಗೆ ಸರ್ಟಿಫಿಕೇಟ್ ಕೇಳ್ದ ಅಂತ. ಅವತ್ತು ಕೊಡ್ತೀನಿ ಉತ್ತರ, ಇವತ್ತಲ್ಲ. ನೀನು ನಿನ್ನಂತರು 100 ಜನ ನನಗೊತ್ತು. ಇದು ಉರಿ. ಏನಕ್ಕೆ ಅಂದ್ರೆ ನಿಮ್ಮ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ ಕಾನೂನು ರೀತಿಯಲ್ಲಿ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊ, ವಿಶ್ವನ್ ಮೇಲೆ MLA ವಿಶ್ವ ರೆಡ್ಡಿ MLA ಆಗಕ್ ಮುಂಚೆ ಅವನು HL ಕೆಲಸ ಮಾಡ್ತಾ ಇದ್ದ. ಹೋಗ್ಬೇಕಾದ್ರೆ ಡಬ್ಬದಲ್ಲಿ ಊಟ ಹೋಗ್ತಾ ಇತ್ತಂದ್ರೆ ಬರ್ಬೇಕಾದ್ರೆ ಏನೋ ಬರ್ತಾ ಇತ್ತಂತೆ. ಒಂದು ಆರೋಪ ಇದೆ, ಅದನ್ನು ಕೂಡ ಡಿಫೆನ್ಸ್ ಸೆಕ್ರೆಟರಿಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. CBI EDಗೆ ಹೋಗಿದೆ, HL ಹೋಗಿದೆ, ತನಿಖೆ ಮಾಡುವಂತ. ಒಂದು 30 ವರ್ಷ ಹಿಂದೆ ಅವ್ನು ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಅಂತೂ ಇದೆ ಅವನ ಮೇಲೆ. ದೇರ್ ಇಸ್ ಇಂಟೆಲಿಜೆನ್ಸಿ ರಿಪೋರ್ಟ್ ಆನ್ ವಿಶ್ವ. ನನ್ಗೆ ಹೆಂಗ್ ಸಿಗ್ತು ಅಂತನ, ಅಥವಾ ನನ್ಗೆ ಗೊತ್ತಾಯ್ತು ಅಂತನ? ಅದೇ ದಾಖಲೆ. ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ನ ನನ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾವ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತೀನಿ, ತಲೆ ಇಟ್ಕೋ. ಸಗಣಿನ ತಲೆಯಲ್ಲಿ ಇರೋದು ಗೊತ್ತಿಲ್ಲ ನನಗೆ. ಏನು ನನ್ನ ತಾಯಿ ಬಗ್ಗೆ ಮಾತಾಡ್ಬಿಟ್ರೆ ಓಕೆ, ಮೇಲೊಬ್ಬ ಇದ್ದಾನೆ ನೋಡಕ್ಕೆ. ನಿನ್ನ ಬಾಯಿಗೆ ಯಾವ ಲಕ್ವ ಹೊಡಿತದೆ ನಾನು ನೋಡ್ತೀನಿ. ಓಕೆ, ಆರೋಗ್ಯವಾಗಿ ಹೋಗಿದ್ಯಾ? ಇಲ್ಲ ಆಡ್ದರೆ ಇರು ಬಿಟ್ಕೊಂಡಿದ್ಯಾ? ಓಕೆ, ನಾನು ನನ್ನ ಆಕ್ರೋಶನ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಕ್ ಹೋಗಲ್ಲ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಐ ಬಿಲೀವ್ ಇನ್ ಮೈಸೆಲ್ಫ್. ಐ ಆಮ್ ದ ವಾಯ್ಸ್ ಆಫ್ ಕರ್ನಾಟಕ. ಏನ್ ಹೇಳ್ದೆ ಹುಚ್ಚ ಅಂತನ? ನಿನ್ನಂತ ಎಷ್ಟೋ ಜನ ಹುಚ್ಚು ಹಿಡಿದವ್ರಿಗೆ ಹುಚ್ಚು ಬಿಡಿಸೋ ಮನೋವೈದ್ಯ ನಾನು. ಓಕೆ, ಐ ಮೇ ನಾಟ್ ಬಿ ಎ ಮೆಡಿಕಲ್ ಡಾಕ್ಟರ್, but definitely a doctor who can give right inputs to the brain, manipulate their disorders, bring back to the mainstream. ಒಬ್ಬ ಮನೋವೈದ್ಯನು ಮಾಡಕ್ಕಾಗ್ದಿರೋಂಥ ಕೆಲಸವನ್ನ ಸಮಾಜದಲ್ಲಿ ಲಕ್ಷಾಂತರ ಜನರಿಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ನಾಟ್ ಓನ್ಲಿ ಎ ಅಡ್ವೊಕೇಟ್, ಬಟ್ ಅನ್ಪ್ರೆಸಿಡೆಂಟ್ಲಿ ಡೆಫಿನೆಟ್ಲಿ ನಾನೊಬ್ಬ ಮನೋವೈದ್ಯ. ಥ್ಯಾಂಕ್ ಯು. ಇಷ್ಟು ಮೇಲೆ ನಿನಗೆ ಹೇಳಕ್ ಅವಶ್ಯಕತೆನೇ ಇಲ್ಲ, ನಿನಗೆ ಆ ಯೋಗ್ಯತೆನೂ ಇಲ್ಲ. ಅಲ್ಲಿ ಕೂತ್ಕೊಂಡು ಆ ಬೋಂಡ, ಪಕೋಡ, ಪಾನಿಪುರಿ ಅವ್ರಗಳ ಜೊತೆ ಮಾತಾಡ್ದಲ್ಲ. ನಾನು ನೋಡು, ನನ್ನ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ಸಿಂಗಲ್ ಮ್ಯಾನ್. ಎಚ್ಚರ ಇರ್ಲಿ, ನಮ್ಮ ಅಮ್ಮ ಇಟ್ಟರ ಹೆಸರು ನಿಜ ಮಾಡ್ಬಿಡ್ತೀನಿ. ಓಕೆ, ನಮ್ಮ ತಾಯಿ ಸುಶೀಲಾ ಅಂತ. ಓಕೆ, ನನಗೆ ಹೆಣ್ಣು ನಿಂದಿಸಿ ಬರಲ್ಲ. ಯಾಕಂದ್ರೆ ನಿನ್ನ ಬಾಡಿ ಬಂದಿರೋದು ಹೆಣ್ಣಿಂದನೇ ಅಂತ ನಿನಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ.